ಬಡವರ ಮೇಲೆ ಜಿಬಿಎ ಮಾರ್ಷಲ್ಗಳು ದರ್ಬಾರ್ ಏನಾದರೂ ನಡೆಸ್ತಾ ಇದ್ದಾರಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಯಾರು ಪ್ರಭಾವಿಗಳಿದ್ದಾರೆ ಅವರ ಎದುರು ಮಂಡಿ ಉರುವಂತಹ ಅಧಿಕಾರಿಗಳು ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಮಾರ್ಷಲ್ಗಳು ಗದಾ ಪ್ರಹಾರ ಮಾಡ್ತಾ ಇದ್ದಾರೆ. ಫ್ರೀಡಂ ಟಿವಿಯಲ್ಲಿ ಮಾರ್ಷಲ್ಗಳ ಬಣ್ಣ ಬಯಲಾಗ್ತಾ ಇದೆ. ಈಗ ಬಡವರಿಗೊಂದು ರೂಲ್ಸು, ಉಳ್ಳವರಿಗೊಂದು ರೂಲ್ಸಾ ಇಲ್ಲಿ. ಹೊಟ್ಟೆಪಾಡಿಗೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡಿದ್ರೆ ಅವರಿಗೂ ಕೂಡ ದಂಡ, ಅದು ಕೂಡ ತಮಗೆ ಮನ ಬಂದಂತೆ ದಂಡವನ್ನ ಮಾರ್ಷಲ್ಗಳು ವಿಧಿಸ್ತಾ ಇದ್ದಾರೆ. ನೂರಾರು ಕಾರಣಗಳನ್ನು ಕೊಟ್ಟು ಬಡವರಿಗೆ ಮತ್ತಷ್ಟು ಬರೆಯನ್ನ ಎಳಿತಾ ಇದ್ದಾರೆ. ತಮಗೆ ಯಾವ ರೀತಿ ಇಷ್ಟ ಬರುತ್ತೆ ಆ ರೀತಿ ಫೈನ್ ಹಾಕ್ತಾ ಇದ್ದಾರೆ. ಫುಟ್ಪಾತ್ನ ವ್ಯಾಪಾರಿಗಳು ಕಣ್ಣೀರಿಡ್ತಾ ಇದ್ದಾರೆ. ಇದನ್ನ ಹೇಳ್ಕೊಂಡು ಬೀದಿ ಬದಿ ವ್ಯಾಪಾರಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ ಈ ಮಾರ್ಷಲ್ಗಳು ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ಯಾರು ಆರ್ಥಿಕವಾಗಿ ಸಬಲರಿದ್ದಾರೆ, ಯಾರು ಪ್ರಭಾವಿಗಳಿದ್ದಾರೆ, ಯಾರು ಉಳ್ಳವರಿದ್ದಾರೆ, ಯಾರು ಅತಿ ಹೆಚ್ಚು ಹಣವನ್ನು ಹೊಂದಿರುವಂತಹ ದೊಡ್ಡ ದೊಡ್ಡ ಹೋಟೆಲ್ಗಳಿದ್ದಾವೆ, ಅಂಥವರ ವಿರುದ್ಧ ನಿಮ್ಮ ಧ್ವನಿ ಅಡಗೋಗತ್ವಲ್ಲ ಸ್ವಾಮಿ. ಆದರೆ ಬಡವರು, ಸಣ್ಣ ಪುಟ್ಟ ಗೂಡಂಗಡಿ ವ್ಯಾಪಾರಿಗಳು ಅಥವಾ ಫುಟ್ಪಾತ್ನಲ್ಲಿ ಎಲ್ಲೋ ಒಂದು ವ್ಯಾಪಾರ ಮಾಡ್ತಾ ಇರುವಂಥವರು, ಅಂಥವ್ರ ಮೇಲೆ JCB ಹರಿಸೋದು, ಅಂಥವರ ಮೇಲೆ ಅಕ್ರಮ ಒತ್ತುವರಿ ಮಾಡೋದು. ಆದರೆ ಯಾರು ಪ್ರಬಲರಿದ್ದಾರೆ ಅವ್ರ ಮುಂದೆ ಮಂಡಿ ಊರ್ತಾರೆ ಇವರೆಲ್ಲರೂ. GBA ಮಾರ್ಷಲ್ಗಳ ದಂಡದ ದರ್ಬಾರು ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದು ಈಗ ಬಯಲಾಗಿದೆ. ಇಲ್ಲಿ ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯನ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಲಕ್ಷ ಲಕ್ಷ ಸಂಪಾದನೆ ಮಾಡುವ ಹೋಟೆಲ್ಗೆ ಕೇವಲ 2,000 ದಂಡ, ಆದರೆ ಫುಟ್ಪಾತ್ ಮೇಲೆ ಅಂಗಡಿ ಇಟ್ಟವರಿಗೆ ಬರೋಬ್ಬರಿ 1,000 ರೂಪಾಯಿ ದಂಡ. ಕಮರ್ಷಿಯಲ್ ಹೋಟೆಲ್ಸ್ಗೆ ಮಾರ್ಷಲ್ಸ್ಗಳು ವಿಶೇಷವಾಗಿ ರಿಯಾಯಿತಿ ಕೊಡ್ತಾರೆ. ಕಮರ್ಷಿಯಲ್ ಹೋಟೆಲಾ, ದೊಡ್ಡ ಹೋಟೆಲಾ, ನಿಮಗೆ ರಿಯಾಯಿತಿ ಕೊಡ್ತೀವಿ ಸ್ವಾಮಿ ನಾವು. 20,000 ದಂಡ ಕೊಡಬೇಕಾ, ಅದಕ್ಕೆ 2,000ಕ್ಕೆ ಸೆಟಲ್ಮೆಂಟು. ಅದೇ ಬಡವರಿದ್ರೆ ಯಾಕೆ ಕೊಡಲ್ಲ, 1,000 ಕೊಡು ಇಲ್ಲಿ ಅಂತ ವಸೂಲಿ ಮಾಡೋದು ಅವ್ರ ಹತ್ರ. ಕಸ ವಿಂಗಡಣೆ ಮಾಡೋದಿಲ್ಲ ದೊಡ್ಡ ದೊಡ್ಡ ಹೋಟೆಲ್ ಅವರು. ರಾಜಾರೋಷವಾಗಿ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಕಮರ್ಷಿಯಲ್ ಹೋಟೆಲ್ಗಳಿಗೆ ಮಾರ್ಷಲ್ಗಳು ವಿನಾಯಿತಿ ಕೊಡ್ತಾ ಇದ್ದಾರೆ. ನಾಚಿಕೆ ಆಗಬೇಕು ಇವರಿಗೆಲ್ರಿಗೂ ಕೂಡ. GBA ಮಾರ್ಷಲ್ಗಳ ಅಸಲಿ ಆಟ ಫ್ರೀಡಂ ಟಿವಿಯಲ್ಲಿ ಈಗ ಬಯಲಾಗ್ತಾ ಇದೆ. GBA ಅಧಿಕಾರಿಗಳೇ, ಇಂಥ ಮಾರ್ಷಲ್ಸ್ಗಳ ವಿರುದ್ಧ ನೀವಾದರೂ ಕ್ರಮ ಕೈಗೊಳ್ಳಬೇಕು. ಫೈನ್ ಕಟ್ಟಿಸ್ಕೊಳ್ಳೋ ಬದಲು ಜೇಬಿಗೆ ಯಾರು ದುಡ್ಡು ಇಳಿಸ್ಕೊಳ್ತಾ ಇದ್ದಾರೆ ಅಂಥವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಿ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ದರ್ಬಾರ್ ಮೆರಿತಾ ಇದ್ದಾರೆ, ಯಾವ ರೀತಿಯಾಗಿ ದೌರ್ಜನ್ಯ ಎಸಗಿ ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೆ. ಅದರಲ್ಲಿ GBAಗೆ ಹೋಗೋದು ಅಲ್ಪ ಸ್ವಲ್ಪ, ಆದರೆ ಜೇಬಿಗೆ ಹೋಗೋದೇ ಜಾಸ್ತಿ. ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದಾರೆ, ಆದರೂ ಕೂಡ ವಿನಾಯಿತಿ ಕೊಡ್ತೀವಿ, 2,000 ರೂಪಾಯಿ ಕೊಟ್ಬಿಡಿ ಸಾಕು ಅಂತ 2ಕ್ಕೆ ಮುಗಿಸ್ಬಿಡೋದು. ನಿಲ್ಲಿಸ್ಬಿಡ್ಬೇಕು, ಇಲ್ಲ ಪ್ಲಾಸ್ಟಿಕ್ ಸಪ್ಲೈ ಮಾಡೋ ಮಾರ್ಕೆಟ್ ಎಲ್ಲ ಸೀಸ್ ಮಾಡಬೇಕು. ಮಾರ್ಕೆಟಲ್ಲಿ ಪ್ಲಾಸ್ಟಿಕ್ಗಳು ಬರ್ತಾ ಇರ್ತದೆ, ಬರ್ತಾ ಇದ್ರೆ ಅಲ್ಲಿ ಸಿಕ್ಕರೆ ನಾವು ತಗೊಂಬಂದು ಮಾಡ್ತೀವಿ. ಯಾಕಂದ್ರೆ ನಾವು 1 ರೂಪಾಯಿ 2 ರೂಪಾಯಿ ಲಾಭಕ್ಕೆ ಮಾಡ್ತೀವಿ. ಜನಗಳು ಕೇಳ್ತಾ ಇರ್ತಾರೆ, ಮಾರ್ಕೆಟೇ ಮಾರ್ಕೆಟ್ ಎಲ್ಲ ಕಡೆ ಸಿಗುತ್ತೆ, ನಿಮ್ಮಲ್ಲೇ ಸಿಗಲ್ಲ ಅಂತಾರೆ. ತಗೊಂಬಂದು ಮಾರೋದು. ಮಾರ್ಕೆಟ್ ಎಲ್ಲ ಸೀಸ್ ಮಾಡಿಬಿಟ್ರೆ ಪ್ಲಾಸ್ಟಿಕ್ ಸಿಗಲ್ಲ. ಇದು ತಗೊಂಬಂದು ನಾವೇನು ಮಾಡ್ತೀವಿ, ಪೇಪರ್ ಕಪ್ಪೆ ಮಾಡ್ತೀವಿ. ಯಾವಾಗ ಬರ್ತಾರೆ ಸರ್ ಡಿಪೆಂಡ್, ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತ ಗೊತ್ತಿಲ್ಲ. ಎಷ್ಟು ಸರಿ ಬಂದಿದ್ದಾರೆ ಇಲ್ಲಿಗೆ? ಫಸ್ಟ್ ಸೆಕೆಂಡ್ ಟೈಮ್ ನಾನು ಬಂದಿಲ್ಲ ಅಂತ ಮಧ್ಯಾಹ್ನ ನಾನು ಇಲ್ಲಿ ಇಲ್ಲಪ್ಪ ಹೋಟೆಲ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಂಜು. ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಯಾರು ಧ್ವನಿ ಇಲ್ಲದವರು ಇರ್ತಾರೆ, ಯಾರು ದುರ್ಬಲರಿರ್ತಾರೆ, ಅಶಕ್ತರಿರ್ತಾರೆ, ಅವರ ಮೇಲೆ ಮಾತ್ರ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆಯಾ GBA ಅಧಿಕಾರಿಗಳ ಮಾರ್ಷಲ್ಗಳ ತಂಡ ಅನ್ನುವಂತಹ ಪ್ರಶ್ನೆ ಒಂದು ಕಡೆ. ಮತ್ತೊಂದು ಕಡೆ ಪ್ಲಾಸ್ಟಿಕ್ ಬಳಕೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಇದನ್ನು, ಅವ್ರ ಮೇಲೆ ದಾಳಿ ಮಾಡೋದ್ರಲ್ಲಿ ಮುಗದೆ ಹೋಯ್ತಲ್ಲ, ಫ್ಯಾಕ್ಟ್ರಿಗಳನ್ನು ಬಂದ್ ಮಾಡಿಸಿದ್ರೆ ಮುಗದೆ ಹೋಯ್ತಲ್ಲ. ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಅವಕಾಶ ಮಾಡಿಕೊಡೋದು, ಸಣ್ಣ ಪುಟ್ಟ ಹೋಟೆಲ್ ಅವರ ಮೇಲೆ ಬಂದು ದಬ್ಬಾಳಿಕೆ, ದೌರ್ಜನ್ಯ ಎಸಗೋದು, ಇದೇ ಆಗ್ತಾ ಇದೆಯಾ ಈ ಮಾರ್ಷಲ್ಗಳದ್ದು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ. ಖಂಡಿತ ಸಂತೋಷ್, GBA ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. ಯಾಕಂದರೆ GBA ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿರುವಂತಹ ಈ ಮಾರ್ಷಲ್ಗಳು ಏನಿದ್ದಾರೆ
ಮಾರ್ಷಲ್ಗಳಿಗೆ ಮೇಲಧಿಕಾರಿಗಳು ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಾರೆ. ಆದರೆ ಇವತ್ತಿನ ಒಂದು ಫ್ರೀಡಮ್ ಟಿವಿಯ ರಿಯಾಲಿಟಿ ಚೆಕ್ನಲ್ಲಿ ನಿಜಕ್ಕೂ ಕೂಡ ಮಾರ್ಷಲ್ಗಳ ಕಳ್ಳಾಟ ಎಂಥದ್ದು, ಜೊತೆಗೆ ಅವರ ಅಂಧ ದರ್ಬಾರ್ ಎಂಥದ್ದು ಅಂತೇಳಿ ಇದೀಗ ಫ್ರೀಡಮ್ ಟಿವಿಗೆ ಗೊತ್ತಾಗಿರುವಂಥದ್ದು. ಯಾಕಂದರೆ ಇವತ್ತು ಖುದ್ದಾಗಿ ಫುಟ್ಪಾತಲ್ಲಿ ಹೊಟ್ಟೆ ಪಾಡ್ಗಾಗಿ ಜೀವನ ನಡೆಸ್ತಿರುವಂತಹ ಒಂದು ಫುಟ್ಪಾತ್ ಮೇಲೆ ಜೀವನ ನಡೆಸಿರುವಂತಹ ಅಂಗಡಿ ಮಾಲೀಕನಿಗೆ ಕೇವಲ ಸಿಗರೇಟ್ ಮಾರ್ತಿದ್ದಾನೆ ಅಂತೇಳಿ 1,000 ರೂಪಾಯಿ ದಂಡವನ್ನು ವಿಧಿಸಿ ಹೋಗ್ತಾರೆ. ಪಕ್ಕದಲ್ಲಿ ಅದೇ ಒಂದು ಕಮರ್ಷಿಯಲ್ ಹೋಟೆಲ್ ಇದೆ, ಲಕ್ಷ ಸಂಪಾದನೆ ಮಾಡುವಂತಹ ಹೋಟೆಲ್ ಒಳಗಡೆ ಇವರು ಏಕಾಏಕಿ ನುಗ್ತಾರೆ. ನುಗ್ದಂತಹ ಸಂದರ್ಭದಲ್ಲಿ ಹೋಟೆಲ್ ಅಂದರೆ ಅದು ಒಂದು ಪರ್ಮಿಷನ್ ಪರ್ಮಿಷನ್ ಇಲ್ಲೋ ಅಂತೇಳಿ ಕೂಡ ಚೆಕ್ ಮಾಡ್ತಾರೆ. ತದಾದ ನಂತರ ಒಳಗಡೆ ಹೋಗ್ತಾರೆ. ಅಲ್ಲಿ ಕಸ ಯಾವ ರೀತಿ ವಿಂಗಡಣೆ ಮಾಡಿದ್ದಾರೆ ಅಂತ ನೋಡ್ತಾರೆ. ಕಸ ಕೂಡ ಹಸಿ ಕಸ, ಒಣ ಕಸ ಅಂತೇಳಿ ಡಿವೈಡ್ ಮಾಡಿರಲ್ಲ. ಜೊತೆಗೆ ಇನ್ನು ಪಾರ್ಸಲ್ ಕಟ್ತಾ ಇದ್ದಾರಲ್ಲ, ಅಲ್ಲಿ ಯಾವ ರೀತಿ ಪ್ಲಾಸ್ಟಿಕ್ಕನ್ನು ಮುಕ್ತ ಮಾಡಿದಾರ ಅಥವಾ ಬೇರೆ ಏನಾದರೂ ಪ್ಲಾಸ್ಟಿಕ್ ಕವರಲ್ಲೇ ಪಾರ್ಸಲ್ ಕಟ್ತಿದಾರ ಅಂತ ನೋಡ್ತಾರೆ. ಅಲ್ಲೂ ಕೂಡ ಪ್ಲಾಸ್ಟಿಕ್ ಕವರೇ ಸಿಗುತ್ತೆ. ಇದೆಲ್ಲದೂ ಕೂಡ ರೆಡ್ ಹ್ಯಾಂಡ್ ಆಗಿ ಅವರೇ ನೋಡ್ತಾರೆ, ಫೋಟೋವನ್ನು ತಗೊಳ್ತಾರೆ. ಇದೆಲ್ಲದೂ ಕೂಡ ಅಂದರೆ ಯಾವಾಗ ಕಸ ವಿಂಗಡಣೆ ಆಗೋದಿಲ್ಲ ಅಲ್ಲೇ ಕೂಡ 10,000 ರಿಂದ 15,000 ರೂಪಾಯಿ ದಂಡ ಹಾಕಬೇಕು ಅಂತೇಳಿ GBA ಮೇಲಧಿಕಾರಿಗಳಿದ್ದಾರೆ. ಜೊತೆಗೆ ಪ್ಲಾಸ್ಟಿಕ್ ಕವರ್ ಏನಾದರೂ ಬಳಕೆ ಮಾಡಿದ್ರೆ ಅದಕ್ಕೂ ಕೂಡ ಇಂತಿಷ್ಟು ಹಣವನ್ನು ದಂಡ ಹಾಕಬೇಕು ಅಂತೇಳಿ ನಿಯಮ ಇದೆ. ಆದರೂ ಕೂಡ ಈ ನಿಯಮಗಳೆಲ್ಲ ಯಾವುದೂ ಪಾಲನೆ ಮಾಡದೆ ತಮಗಿಷ್ಟ ಬಂದಂತೆ ಅಲ್ಲಿ ಯಾರೋ ಒಂದು ಫೋನ್ ಮಾಡಿಕೊಟ್ರು, ಸಾಹೇಬರು ಮೇಲಧಿಕಾರಿಗಳು ಇಲ್ಲ MLA MP ಗಳು ಯಾರೋ ಒಂದು ಫೋನ್ ಮಾಡಿಕೊಟ್ರು ಅನ್ನೋ ಕಾರಣಕ್ಕೋಸ್ಕರ ಕೇವಲ 15,000 ರಿಂದ 20,000 ರೂಪಾಯಿ ಹಾಕುವಂತಹ ದಂಡದ ಜಾಗದಲ್ಲಿ ಕೇವಲ 2,000 ರೂಪಾಯಿ ಹಾಕಿ ಹೋಗ್ತಾರೆ. ಅಂದರೆ ಈ ಮಾರ್ಷಲ್ ಅಧಿಕಾರಿಗಳು ತಮಗಿಷ್ಟ ಬಂದಂತೆ ದಂಡ ಹಾಕ್ತಾರೆ. ಜೊತೆಗೆ ಫುಟ್ಪಾತಲ್ಲಿ ಕೆಲಸ ಮಾಡುವಂತಹ ಅವನಿಗೆ ಬೇಡ್ಕೊಳ್ತಿದ್ದಾನೆ, ನನಗೆ ಇವತ್ತು ವ್ಯಾಪಾರ ಆಗಿಲ್ಲ, ನನಗೆ ಬಿಟ್ಬಿಡಿ, ಇದೊಂದು ಸರಿ ಚಾನ್ಸ್ ಕೊಡಿ ಅಂತ ಕೇಳ್ಕೊಳ್ತಿದ್ದಾನೆ. ಅಂಥವ್ರಿಗೆ 500 ರೂಪಾಯಿ ಹಾಕ್ಬೋದಾಯಿತು. ಆದರೆ ಇವರು 1,000 ರೂಪಾಯಿ ದಂಡ ಹಾಕ್ತಾರೆ. ಇಲ್ಲಿ 15,000-20,000 ರೂಪಾಯಿ ಹಾಕುವಂಥ ದಂಡ ಜಾಗದಲ್ಲಿ ಬರೀ 2,000 ರೂಪಾಯಿ ಹಾಕ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಪ್ರಭಾವಿಗಳಿಗೆ ಇವರು ಮನಸೋತು, ಜೊತೆಗೆ ತಮಗಿಷ್ಟ ಬಂದಂತೆ ಈ ಮಾರ್ಷಲ್ಗಳು ಕೆಲಸ ಮಾಡ್ತಿದ್ದಾರೆ. ಅಂದರೆ ನಿಜಕ್ಕೂ ಕೂಡ ಮೇಲಧಿಕಾರಿಗಳು ಏನು ಕೆಲಸ ಮಾಡ್ತಿದ್ದಾರೆ, ಯಾವ ರೀತಿ ಕಾರ್ಯನಿರ್ವಹಿಸ್ತಿದ್ದಾರೆ ಅಂತೇಳಿ ಗೊತ್ತಾಗಬೇಕಾಗಿದ್ದು. ಸೊ ಇನ್ನಾದರೂ ಕೂಡ ಸಂಬಂಧಪಟ್ಟಂಥ ಮೇಲಧಿಕಾರಿಗಳು ಮಾರ್ಷಲ್ ಅಧಿಕಾರಿಗಳ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ, ಏನು ಕ್ರಮ ಕೈಗೊಳ್ತಾರೆ ಅಂತೇಳಿ. ಮಂಜುನಾಥ್, ಮತ್ತೊಂದು ಕಡೆ ಕೂಡ ನೋಡ್ತೀವಿ, ಕೆಲವರು ಮಾಡುವಂತಹ ಆರೋಪಗಳು, ಅವರು ಈ ಬಿಲ್ ಏನು ಪಾವತಿ ಕೊಡೋದ್ರ ಬದಲು ಅನೇಕರು ತಮ್ಮ ಜೇಬಿಗೆ ದುಡ್ಡು ಇಳಿಸ್ಕೊಳ್ಳುವಂತಹ ಒಂದು ಮಾರ್ಷಲ್ಗಳೇ ಜಾಸ್ತಿ ಅನ್ನೋ ಆರೋಪ ಕೂಡ ಕೇಳಬರುತ್ತೆ. ಇದು ಯಾವುದೂ ಕೂಡ ಈ ನಮ್ಮ GBA ಅಧಿಕಾರಿಗಳೇನಿದ್ದಾರೆ ಅವ್ರ ಗಮನಕ್ಕಿಲ್ವಾ, ಅಥವಾ ಅವರೂ ಕೂಡ ಇದರಲ್ಲಿ ಪಾಲುದಾರರ ಹೇಗೆ ಅಂತ? ಹೌದು, ನಿಜಕ್ಕೂ ಕೂಡ ಈ GBA ವ್ಯಾಪ್ತಿಯಲ್ಲಿ ಮಾರ್ಷಲ್ ಅಂತೇಳಿ ಕೆಲಸ ಮಾಡ್ತಿದ್ರೆ ಇಲ್ಲೋ ಒಂದು ಕಡೆ ಈಗಾಗಲೇ ಈ ಹಿಂದೆನೂ ಕೂಡ ಇವ್ರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಯಾಕಂದರೆ ಇವ್ರಿಗೆ ಸುಮಾರು ಒಂದು 25,000 ಸಂಬಳ ಕೊಟ್ಟು ಸುಮಾರು ಒಂದು 200-250 ಜನ GBA ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತೇಳಿ. 250 ಜನ ಯಾವ್ಯಾವ ಒಂದು ಲೇಕ್ಗಳ ಹತ್ರ ಸ್ವಲ್ಪ ಜನ ಕೆಲಸ ಮಾಡ್ತಾರೆ. ಈ ರೀತಿ ಫುಟ್ಪಾತಲ್ಲಿ ಬೀಡಿ ಸಿಗರೇಟ್ ಮತ್ತು ಜೊತೆಗೆ ಕಸ ವಿಂಗಡಣೆ ಅಂಥವ್ರಿಗೆ ದಂಡ ಹಾಕ್ತಾರೆ ಅಂತೇಳಿ ಒಂದಿಷ್ಟು ವಿಂಗಡಣೆ ಮಾಡಿದ್ದಾರೆ. ನಿಜಕ್ಕೂ ಕೂಡ ಒಂದು ಕಡೆ 200-250 ಜನ ಮಾರ್ಷಲ್ಗಳು ಕೆಲಸ ಮಾಡಿದರೆ ಒಂದು ಕಡೆ ಪೇಮೆಂಟ್ ತೊಗೊಳ್ತಿದ್ದಾರೆ, ಮತ್ತೊಂದು ಕಡೆ ತಮಗಿಷ್ಟ ಬಂದಂತೆ ತಮ್ಮ ಅಂಗಡಿಗಳಿಗೆ ಹೋಗಿ ತಮಗಿಷ್ಟ ಬಂದಂತೆ ದಂಡವನ್ನು ಹಾಕಿ ಕೆಲವೊಂದಿಷ್ಟು ಹಣವನ್ನು ಸಂಗ್ರಹಿಸ್ತಿದ್ದಾರೆ. ಇದೆಲ್ಲದೂ ಕೂಡ ರಾಜಾರೋಷವಾಗಿ ಮಾರ್ಷಲ್ಗಳಿಂದ ನಡೀತಾ ಇದ್ರು ಕೂಡ ಮೇಲಧಿಕಾರಿಗಳು ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ, ಮೇಲಧಿಕಾರಿಗಳು ಇವ್ರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತೇಳಿ ಸಾರ್ವಜನಿಕ ವಲಯಗಳಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರ್ತಿದ್ದಾವೆ. ಆದರೆ ಇದು ಯಾವುದಕ್ಕೂ ಕೂಡ ಕ್ರಮ ವಹಿಸೋದಕ್ಕೆ GBA ಅಧಿಕಾರಿಗಳು ಮುಂದಾಗ್ತಿಲ್ಲ. ಸೊ ಇನ್ನಾದರೂ ಎಚ್ಚೆತ್ತುಕೊಂಡು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತೇಳಿ ಕಾದು ನೋಡಬೇಕಾಗುತ್ತೆ. ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಎಲ್ಲವನ್ನೂ ಕೂಡ ಸರಿಯಾಗಿ ರೆಕಾರ್ಡ್ ಮಾಡಿಕೊಂಡು ಹೇಗೆ ಅವರು ಜನರನ್ನು ಏಮಾರಿಸ್ತಾ ಇದ್ದಾರೆ, ಹೋಟೆಲ್ಗಳನ್ನು ಯಾವ ರೀತಿಯಾಗಿ ಹೋಟೆಲ್ಗಳಲ್ಲಿ ತಮ್ಮ ದರ್ಬಾರನ್ನು ಮೆರಿತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸಂಪೂರ್ಣವಾಗಿ ನಮ್ಮ ಪ್ರತಿನಿಧಿ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ವರದಿಯನ್ನು ತಯಾರಿಸ್ಕೊಂಡಿದ್ದಾರೆ. ನೋಡಿ, ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ, ಈ ಪ್ಲಾಸ್ಟಿಕ್ಕು ಯೂಸೇ ಮಾಡೋ ಹಾಗಿಲ್ಲ. 5 ಮೈಕ್ರಾನ್ ಪ್ಲಾಸ್ಟಿಕ್ ಅಂತ ನಾವು ಕರಿತೀವಿ, ಬಳಕೆ ಮಾಡೋ ಹಾಗಿಲ್ಲ, ಬಳಕೆ ಆಗ್ತಾ ಇದೆ. ಆದರೂ ಕೂಡ ಅದನ್ನು ನೋಡ್ತಾರೆ, ಪರೀಕ್ಷೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಆದರೆ ಯಾವುದೇ ಕ್ರಮ ಆಗಲ್ಲ. ಆದರೆ ಅದೇ ಬೀದಿ ಬದಿಯಲ್ಲಿ ಸಣ್ಣ ಪುಟ್ಟ ಅಂಗಡಿ ವ್ಯಾಪಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ಬೇಕಾಬಿಟ್ಟಿಯಾಗಿ ದಂಡ ಹಾಕೋದು. ತಾಕತ್ತಿದ್ರೆ ಯಾರು ಪ್ರಭಾವಿಗಳಿದ್ದಾರೆ, ಯಾರು ಆ ಪ್ಲಾಸ್ಟಿಕ್ಕನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ, ಅವ್ರನ್ನ ತಡೆಯೋ ತಾಕತ್ತು, ಧೈರ್ಯ ಇದೆಯೇನ್ರಿ ನಿಮಗೆ? ಈ ಪ್ರಭಾವಿಗಳ ಹೋಟೆಲ್ಗೇನಾದರೂ ಹೋಗ್ಬಿಟ್ರೆ ನಿಮ್ಮ ಮೇಲಾಧಿಕಾರಿಗಳಿಗೆ ಫೋನ್ ಮಾಡಿಬಿಡ್ತಾರೆ, ಇಲ್ಲ MLAಗಳಿಗೆ ಫೋನ್ ಮಾಡಿಬಿಡ್ತಾರೆ. ಆಯಿತು ಸ್ವಾಮಿ ಅಂತ ಮಂಡಿ ಊರಿ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ತಿರಲ್ಲ, ನಾಚಿಕೆ ಆಗಬೇಕು ನಿಮಗೆಲ್ಲ.